ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯ ಅಂಗವಾಗಿ ಕುಷ್ಟಗಿ ನಗರದ ಅಂಬೇಡ್ಕರ್ ನಗರದಲ್ಲಿ ಸೋಮವಾರದಂದು ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. SSLCಯಲ್ಲಿ ಹಾಗೂ PUCಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಹಾಗೂ ವಿಶೇಷ ಉಪನ್ಯಾಸ ನೀಡಿದ ಕುಷ್ಟಗಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾದ SV ಡಾಣಿ ಹಾಗೂ ಉಪನ್ಯಾಸಕರಾದ BM ಕಂಬಳಿ ಅವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಇದು GM ನ್ಯೂಸ್ ಕುಷ್ಟಗಿ. ಸಾಧನೆ ಮಾಡಿರ್ತಕ್ಕಂಥ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ. ಸಾಗರ ಗಾಳಿ 200 ಅಂಕಗಳನ್ನ ಪಡೆದುಕೊಂಡಿರ್ತಕ್ಕಂಥ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಗು. ದಯವಿಟ್ಟು ಈ ಮಗು ವೇದಿಕೆ ಮೇಲೆ ಬಂದು ಪುರಸ್ಕಾರ ಪಡಿಬೇಕಂತ ವಿನಂತಿಸಿಕೊಳ್ತೇನೆ. ಮೊರಾರ್ಜಿ ದೇಸಾಯಿ ಶಾಲೆ ಕಾಟಾಪುರ. ಸುಧಾ M 573 ಅಂಕಗಳನ್ನು ಪಡೆದುಕೊಂಡಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯ ಮಗು. ಪ್ರಿಯಾಂಕಾ MC 542 ಅಂಕಗಳನ್ನು ಪಡೆದುಕೊಂಡಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ತಾವರಗೆರೆ ಮಗು. ಕವಿತಾ 529 ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮೆಣೆದಾಳ ಶಾಲೆಯ ಮಣಿ ಎನ್ನುವಂತ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ 87% ಪಡೆದುಕೊಂಡು ಸಾಧನೆ ಮಾಡಿರ್ತಕ್ಕಂಥ ಸರ್ವಜ ಕೂಡ ವೇದಿಕೆ ಮೇಲೆ ಬಂದು ಗಣ್ಯಮಾನ್ಯರಿಂದ ಸನ್ಮಾನ ಸ್ವೀಕರಿಸಬೇಕಂತ ಆ ಮಗುವಿನಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸರ್ವೋಜ ಕಟ್ಟಿಮನಿ ಪ್ಯಾರಾಮೆಡಿಕಲ್ ಅಲ್ಲಿ 87% ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನ ಮೂಡಿಸಿರ್ತಕ್ಕಂಥ ಮಕ್ಕಳಿಗೆ ಸನ್ಮಾನ ಆಗ್ತಾ ಇದೆ. ಆ ಒಂದು ಪುರಸ್ಕಾರ ಆ ಮಗುವಿನ ಜೀವನದುದ್ದಕ್ಕೂ ಒಂದು ಸ್ಮರಣೀಯವಾಗಿರ್ತಕ್ಕಂತಹ ಒಂದು ಒಳ್ಳೆಯ ಕ್ಷಣ ಇದು. ದಯವಿಟ್ಟು ಎಲ್ಲಾ ಬಂಧುಗಳು ಆ ಮಕ್ಕಳಿಗೆ ಚಪ್ಪಾಳೆ ತಟ್ಟುವ ಮೂಲಕ ಪ್ರೋತ್ಸಾಹಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಬಂಧುಗಳೇ, ಈ ಮಕ್ಕಳು ಮುಂದಿನ ದಿನಮಾನಗಳಲ್ಲಿ ಅವರ ಒಂದು ಬದುಕಿನ ಭವಿಷ್ಯ ಉಜ್ವಲವಾಗಲಿ, ಈ ಒಂದು ಕ್ಷಣ ಅವರಿಗೆ ಜೀವನಕ್ಕೆ ಸ್ಫೂರ್ತಿ ಆಗಲಿ, ಅವರ ವಿದ್ಯಾರ್ಥಿ ಜೀವನ ಮುಂದಿನ ಬದುಕಿಗೆ ಒಂದು ಒಳ್ಳೆಯ ಒಂದು ಘಟನೆ ಇದು, ಒಳ್ಳೆಯ ಒಂದು ಕ್ಷಣ ಇದು. ಅವರಿಗೆ ಒಂದು ಒಳ್ಳೆಯ ಸ್ಫೂರ್ತಿ ಸಿಗುವಂಥದ್ದು, ಪ್ರೇರಣೆ ಸಿಗುವಂಥದ್ದು, ಆ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಶುಭ ಕೋರಿದ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಈಗ PUCಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಕ್ಕಳು ಪ್ರೀತಮ್ ಚಿದಾನಂದ ಇಂಡಿ, ಕಿರಣ್ ಚಂದಪ್ಪ ಕುದುರೆಯವರು. ಪ್ರೀತಮ್ ಚಿದಾನಂದ ಇಂಡಿ ಇವರಿಬ್ರು ಇವತ್ತೇನಿತ್ತಪ್ಪ ಅಂತ ಅಂದ್ರೆ ಒಂದು ಪುರಸ್ಕಾರ ಪಡಿತಾ ಇದ್ದಾರೆ. ಇವರ ಒಂದು ವಿದ್ಯಾರ್ಥಿ ಜೀವನದ ಈ ಒಂದು ಘಟನೆ ಒಳ್ಳೆಯ ಒಂದು ಭವಿಷ್ಯಕ್ಕೆ, ಅವರ ಜೀವನದ ಭವಿಷ್ಯಕ್ಕೆ ಒಂದು ಪ್ರೇರಣೆ ಆಗಲಿ ಅನ್ನುವಂಥದ್ದನ್ನು ಎಲ್ಲ ಬಂಧುಗಳು ಚಪ್ಪಾಳೆ ಮೂಲಕ ಈ ಒಂದು ಮಕ್ಕಳಿಗೆ ಪ್ರೋತ್ಸಾಹಿಸೋಣ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದೇನೆ. ಬಂಧುಗಳೇ, ಇವರ ಮುಂದಿನ ವಿದ್ಯಾರ್ಥಿ ಜೀವನ, ಇವರ ಬದುಕು ಒಳ್ಳೆಯದಾಗಲಿ. ಮಾನ್ಯರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ನಂತರ ಕಾಶಿನಾಥ್ ಬೇವಿನಗಿಡದ ಅನ್ನುವಂತಹ ಒಬ್ಬ D ಗ್ರೂಪ್ ನೌಕರ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದನ್ನ ಮನಸ್ಸು, ಆತನ ಸೇವಾ ಮನೋಭಾವನೆ ಮನುಷ್ಯತ್ವಕ್ಕೆ, ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಬಹಳಷ್ಟು ಒಂದು ಮಾದರಿಯಾಗಿರ್ತಕ್ಕಂಥದ್ದು.